ಓಂ ನಮಃ ಶಿವಾಯ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಭಾರದ್ವಾಜ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಶ್ರೇಯಸ್ ಇಬ್ಬರೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಪ್ರವೀಣ್ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ಸಿ ಹೋದರು. ಸೊ ಮೊದಲಿಗೆ HD ಕೋಟೆ ಟು ಮೈಸೂರಿಗೆ ಪ್ರಯಾಣ ಶುರು ಆಯಿತು. ಬೆಳಗಿನ ಜಾವದ ಪ್ರಕೃತಿಯ ಸೌಂದರ್ಯ ನೋಡ್ತಾ ಜರ್ನಿ ಸ್ಟಾರ್ಟ್ ಆಯಿತು. ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇತ್ತು. ಸೊ ಮೈಸೂರಿಗೆ ಬಂದು ಬೆಂಗಳೂರು ಬಸ್ ಹತ್ತಿ ಕೂತ ತಕ್ಷಣ ಇಬ್ಬರು ತಿಂಡಿ ತಿನ್ಕೊಂಡ್ವಿ. ಮನೆಯಿಂದನೇ ದೋಸೆ ಹಾಗೂ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡು ತಂದಿದ್ದೆ. ಸೊ ಇಬ್ಬರು ತಿಂದು ಮುಗಿಸಿ ನಂತರ ಟಿಕೆಟ್ ಇಶ್ಯೂ ಆಯಿತು. ನಂತರ ಪ್ರಯಾಣ ಬೆಂಗಳೂರಿಗೆ ಮುಂದುವರಿತು. ಬೆಂಗಳೂರಲ್ಲಿ ಬಸ್ನಿಂದ ಇಳಿದ ಮೇಲೆ ಇಬ್ಬರು ಟೀ ಕುಡಿದ್ವಿ. ನಂತರ ಆಟೋ ಬುಕ್ ಮಾಡಿ ಶ್ರೀಮಾತಾ ಧಾರ್ಮಿಕ ಭವನಕ್ಕೆ ಬಂದ್ವಿ. ಇಲ್ಲಿ ನನ್ನ ಸೋದರತೆ ಹಸ್ಬೆಂಡ್ದು ವೈಕುಂಠ ಸಮಾರಾಧನೆ ಇತ್ತು, ಹಾಗಾಗಿ ಬಂದ್ವಿ. ನಾವು ಹೋಗೋಕ್ಕೂ 5 ಮಿನಿಟ್ಸ್ ಮುಂಚೆ ಅಣ್ಣ ಅತ್ತಿಗೆ ಬಂದಿದ್ದರು. ಹಾಗೆ ಮಾತಾಡ್ತಾ ಕೂತಿದ್ವಿ. ಆಮೇಲೆ ಅತ್ತೆ ಹಾಗೂ ಅವರ ಮಕ್ಕಳು ಬಂದರು. ಹಾಗೆ ಒಬ್ಬೊಬ್ಬರಾಗೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದರು. ಸೊ ಎಲ್ಲರ ಜೊತೆ ಮಾತಾಡಿ ಖುಷಿ ಆಯಿತು. ನನ್ನ ಕಡೆ ರಿಲೇಷನ್ಸ್ ಸಿಗೋದೇ ಅಪರೂಪ. ಬಿಕಾಸ್ ನಾನು ನನ್ನ ಕಡೆ ಫಂಕ್ಷನ್ಗೆ ತುಂಬ ಸಲ ಆ್ಯಬ್ಸೆಂಟ್ ಆಗಿದ್ದೀನಿ. ಹಾಗಾಗಿ ಎಲ್ಲರೂ ನೋಡಿ ಮಾತಾಡಿಸ್ದೆ, ಹಾಗೆ ಫೋಟೋಸ್ ಸಹ ತಗೊಂಡೆ. ಖುಷಿ ಆಯಿತು. ಆದರೆ ಮಾವ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಬೇಜಾರು ತುಂಬ ಇದೆ. ಅತ್ತೆ ಮಾವನ ನನ್ನ ಮದುವೆಲೇ ನೋಡಿದ್ದು 15 ಇಯರ್ಸ್ ಆಗಿತ್ತು ಅವರನ್ನು ನೋಡಿ. ಬಿಕಾಸ್ ಅತ್ತೆ ಮಾವ ಅಮೇರಿಕಾದಲ್ಲೇ ಇದ್ದಾರೆ, ಅಲ್ಲೇ ಸೆಟಲ್ ಆಗಿದ್ದಾರೆ. 40 ಇಯರ್ಸ್ ಆಗಿದೆ ಅವರು ಅಲ್ಲೇ ಸೆಟಲ್ ಆಗಿ. ಇಷ್ಟು ವರ್ಷಗಳ ನಂತರ ಹೀಗೆ ನೋಡಿ ಬೇಜಾರು ಆಯಿತು. ಸೊ 1:45ಗೆ ಊಟಕ್ಕೆ ಕೇಳಿಸಿದ್ರು. ನಮ್ಮದು ದೂರದ ಪ್ರಯಾಣ ಇರೋದ್ರಿಂದ ಫಸ್ಟ್ ಪಂಕ್ತಿಗೆ ನಾನು ಶ್ರೇಯಸ್ ಕೂತ್ಕೊಂಡ್ವಿ. ಅಮ್ಮ, ಅಣ್ಣ, ಅತ್ತೆ ಅವರೆಲ್ಲ ಸೆಕೆಂಡ್ ಪಂಕ್ತಿಗೆ ಕೂತ್ಕೊಂಡ್ರು. ಸೊ ಇಲ್ಲಿ ನಾನು ಎಲ್ಲರಿಗೂ ಸೆಂಡ್ ಆಫ್ ಕೊಟ್ಟು ಮತ್ತೆ ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಸೊ ಮೈಸೂರು ಬಸ್ ಹತ್ತಿದ್ವಿ. ಶ್ರೇಯಸ್ ಕುರ್ಕುರೆ ಕೇಳ್ದ, ಸೊ ಕುರ್ಕುರೆ ಕೊಡಿಸ್ದೆ. ಸೊ ಇದಾದಮೇಲೆ ಸ್ವಲ್ಪ ಹೊತ್ತು ಇಬ್ಬರು ಮಲ್ಕೊಂಡಿದ್ವಿ. ಎಲ್ರಿಗೂ ಫೋನ್ ಮಾಡಿ ಮುಗಿಸಿ ಆದಮೇಲೆ ಮಲ್ಕೊಂಡ್ವಿ. ನಂತರ ಮೈಸೂರಲ್ಲಿ ಇಬ್ಬರು ದೋಸೆ ತೊಗೊಂಡ್ವಿ. ದೋಸೆ ತಿಂದ ನಂತರ ಇಬ್ಬರು HD ಕೋಟೆ ಬಸ್ ಹತ್ತಿದ್ವಿ. ಸೊ ನಾನು ಸರಿಯಾಗಿ ಬೋರ್ಡ್ ನೋಡಿದೆ. ಶಟಲ್ ಬಸ್ ಹತ್ತಿದ್ದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯಿತು. 7 o'clock ರೀಚ್ ಆಗಬೇಕಿತ್ತು. 7:45ಗೆ ರೀಚ್ ಆದ್ವಿ. ಹೋಗುವಾಗಲೂ ಜರ್ನಿ ಸ್ಮೂತ್ ಆಗಿತ್ತು, ಹಾಗೆ ಬರುವಾಗಲೂ ಸಹ ಜರ್ನಿ ಸ್ಮೂತ್ ಆಗಿತ್ತು. ಬಟ್ ಬೆಂಗಳೂರು ಟು ಮೈಸೂರು ಜರ್ನಿ ತುಂಬ ಸ್ಮೂತ್ ಆಗಿತ್ತು. ಶಟಲ್ ಬಸ್ ಹತ್ತಿ ಹೊಟ್ಟೆ ತೊಳ್ಸೋಕ್ಕೆ ಶುರುವಾಗೋಯ್ತು ನನಗೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಫ್ರೆಶ್ ಆಗಿ ನಂತರ ಶ್ರೇಯಸ್ಗೆ ಬೂಸ್ಟ್ ಮಾಡಿಕೊಟ್ಟೆ. ನಾನು ಟೀ ಮಾಡ್ಕೊಂಡು ಕುಡಿದೆ. ಸಮಾಧಾನ ಆಯಿತು ಅಷ್ಟೇ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.